ಮಾತಾಡಿ ಮಾತಾಡಿ ಇಲ್ಲ, ಇಬ್ರು ಹಾಡು ಹೇಳೋ ಥರ ಮಾತಾಡ್ಬಿಡಿ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಫಸ್ಟು ಫಿಲಮ್ ರಿಲೀಸ್ ಆಗೋಕ್ಕೂ ಮುಂಚೆ ನನಗೆ ಫುಲ್ ಭಯ ಆಯ್ತಿತ್ತು, ಜನ ಯಾವ ರೀತಿ ತಗೋತಾರೋ ಅಂತ. ನಾನು ನಮ್ಮ ಫ್ರೆಂಡ್ಗೆ ಹೇಳಿದೆ, ಫಿಲಿಮ್ ರಿಲೀಸ್ ಆದ ತಕ್ಷಣ ಜನ ಹೆಂಗೆ ಅನ್ಕೊಂಡ್ರೆ ಏನೋ ನಿಮ್ಮ ಊರಿಗೆ ಬಂದ್ಬಿಡ್ತೀನಿ, ಫಿಲಮ್ ರಿಲೀಸ್ ಆದಮೇಲೆ ಏನಾದರೂ ಚೆನ್ನಾಗಿ ಆಯ್ತು ಅಂದರೆ ಊರಿಗೆ ಹೋಗ್ತೀನಿ ಅಂತ ಹೇಳಿದೆ. ನಾನು ಊರಿಗೆ ಹೋಗಲೇ ಇಲ್ಲ, ಅವ್ರ ಊರಿಗೆ ಹೋಗಲೇ ಇಲ್ಲ. ಒಂದೆರಡು ಫಿಲಮ್ ರಿಲೀಸ್ ಆದ ತಕ್ಷಣ ಗೊತ್ತಾಯಿತು ಜನಗಳೆಲ್ಲ ತುಂಬ ಖುಷಿ ಪಡೋದು. ಎಲ್ಲ ಒಂದು ದಿನ 2 ದಿನ ಕಳೀತಾ ಫುಲ್ ಜಾಸ್ತಿನೇ ಆಗೋಯ್ತು ನನಗೆ. ಆಮೇಲೆ ಫುಲ್ಲು ಇನ್ನೊಂದೇನಪ್ಪ ಅಂದರೆ ಎಲ್ಲ ಜಗನರು ಜಗನ ಮರ್ತೇ ಬಿಟ್ರು, ಜಗಮಮ್ಮಿ ಎಲ್ಲೋದ್ರು ಜಗಮಮ್ಮಿ. ಆಮೇಲೆ ಕೃಷ್ಣ ಸರು ನಾನು ಫಿಲಮಲ್ಲಿ ಹೇಳಿರೋಂಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸೇ ಇರಲಿಲ್ಲ, ಈಗ ಸಾವಿರಾರು ಜನ ಫಾಲೋವರ್ಸ್ ಆಗೋಗಿದ್ದಾರೆ ಸರ್ ಅಂತ. ಮೊನ್ನೆ ಒಂದು ಪೋಸ್ಟರ್ನ ಶೇರ್ ಮಾಡಿದೆ. ನನ್ನ ಫ್ರೆಂಡ್ ನೋಡ್ಬಿಟ್ಟು ಹೇಳಿದ್ರು ನನಗೆ ಅಷ್ಟು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಬರೋಲ್ಲ, ಲಕ್ಷಾಂತರ ಜನ ವ್ಯೂಸ್ ಮಾಡಿದ್ದಾರೆ ಅಂತ. ನನಗೇನು 205 ಜನ ಲೈಕ್ ಮಾಡ್ತಿದ್ದು, 2 ಕಮೆಂಟ್ ಮಾಡ್ತಿದ್ದು. ಕಮೆಂಟ್ ಮಾಡೋರು ಜಾಸ್ತಿ ಆಗೋಗವ್ರೆ. ವಾಟ್ಸಪ್ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಕ್ಕೆ ಬರದೆ. ಹುಡುಗಿರ್ ಜಾಸ್ತಿನಾ? ಹುಡುಗಿರೇ ಜಾಸ್ತಿ ಅಂತ ನನ್ನ ಫ್ರೆಂಡ್ ಹೇಳ್ತಿದ್ದು. ಆಮೇಲೆ ಈಗ ವಾಟ್ಸಪ್ ಬಿಟ್ಟಿದ್ದೀನಿ, ಇನ್ಸ್ಟಾಗ್ರಾಮ್ ಹಿಡ್ಕೊಂಡಿದ್ದೀನಿ. ಯಾಕೆಂದ್ರೆ ಅದರಲ್ಲೇ ಜಾಸ್ತಿ. ಎಲ್ಲಕ್ಕೂ ಈಗ ಜಗ ಬೇಡ, ಜಗಮಮ್ಮಿ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾರೆ. ತುಂಬ ಹೇಳ್ಕೊಳಕ್ಕೆ ಆಗದೆ ಅಷ್ಟು ಖುಷಿಯಾಗಿದೆ. ನಾನು ತುಂಬ ಜೀವನದಲ್ಲಿ ಕಷ್ಟಪಟ್ಟಿರೋದಕ್ಕೆ ಇದೊಂದು ಪ್ರತಿಫಲ. ಅದಕ್ಕೆ ಯಾರು ಕೃಷ್ಣ ಸರ್ ಮತ್ತು ಮಿಲನ ಮೇಡಮು ಸಾಕ್ಷಿ. ನೆನೆಸ್ಕೊತೀನಿ. ಇರ್ರಿ, ನೆನೆಸ್ಕೊಳ್ಳಿ. ಮತ್ತು ಎಲ್ಲೇ ನಮ್ಮ ಊರಲ್ಲಿ ಎಲ್ಲರೂ ತುಂಬ ಖುಷಿಪಟ್ಟರು. ಏನಕ್ಕೆ ಅಂದರೆ ನಾನು ಮಾಮೂಲಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ, ಕೃಷ್ಣ ಸರ್ ಇದೊಂದು ಫಿಲಮಲ್ಲಿ ಅವಕಾಶ ಕೊಟ್ಟಿದ್ರಿಂದ ಪ್ರತಿಯೊಬ್ಬರು ಊರಲ್ಲಿ ಮಾತಾಡದೆ ಇರೋರು ಫೋನ್ ಮಾಡಿ ನಾನು ನಂಬರ್ ಸೇವ್ ಮಾಡ್ಕೊ ಅಯ್ಯಪ್ಪ. ಆಮೇಲೆ 6-7 ವರ್ಷ ಆಗಿರುತ್ತೆ ಅವ್ರ ಜೊತೆ ಮಾತಾಡಿ, ನಂಬರ್ ಎಲ್ಲ ಕಳೆದೋಗಿರುತ್ತೆ. ಅವರು ಫೋನ್ ಮಾಡೋದು, ವಿಶ್ ಮಾಡೋದು, ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು, ನಾನು ಇಂಥವ್ರು ಸೇವ್ ಮಾಡ್ಕೊ ನಂಬರ್ನ. ಪರವಾಗಿಲ್ಲ, ಇದೆಲ್ಲ ಕನಸು ನೆನಸು. ಆಮೇಲೆ 12 ಗಂಟೆ ಆದರೂ ನಾನು ಮಾಮೂಲಿ ಕೆಲಸದಲ್ಲಿ ಬಿಸಿ ಆಯ್ತಿದ್ದೆ, ಈಗ ಫೋನಲ್ಲೇ ಬಿಸಿ ಆಗಿಬಿಟ್ಟಿದ್ದೀನಿ. 12 ಗಂಟೆ ಆದ್ರೂ ಏನು ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾರೆ. ನನಗೊಂಥರ ಖುಷಿ. ಏನಕ್ಕೆಂದರೆ ಹೆಂಗಾದ ಗೊತ್ತಾ ಚಿನ್ನಾರಿ ಮುತ್ತ ಅಂತ, ಹೆಂಗಿದ್ದವ್ನು ಹೆಂಗಾಗಿದ್ದೀನಿ ಅಂತ ಫುಲ್ ಖುಷಿ. ಅದನ್ನು ಕೊಟ್ಟಿದ್ದು ಕೃಷ್ಣ ಸರು ಮತ್ತು ಮಿಲನ ಮೇಡಮು, ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ ಬೀಚಲ್ಲಿ ಓಡ್ ಬರೋ ಡ್ರೆಸ್, ಆ ಹೇರ್ ಸ್ಟೈಲ್ ಯಾಕೆ ಮಾಡ್ಕೊ ಬಂದಿಲ್ಲ? ಅದೇ ಹೇರ್ ಸ್ಟೈಲ್ ಅಲ್ವಾ ಸರ್ ಸೂಟ್ ಆಗೋದು? ಸೂಪರ್. ಅಂಡ್ ಇವ್ರು ಮಾತಾಡ್ತಿರೋದು ನೋಡಿದ್ರೆ, ಇವ್ರಿಗಿರೋ ಫ್ಯಾನ್ ಫಾಲೋವರ್ಸ್ ನೋಡಿದ್ರೆ ನೆಕ್ಸ್ಟ್ ಪಾರ್ಟಿಗೆ ಮೋಸ್ಟ್ಲಿ ಇವ್ರಿಗೆ ಡೇಟ್ ಕೇಳೋ ಥರ ಇವ್ರು ಮಾತಾಡ್ತಾ ಇದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್. ನಾನು ಎಲ್ಲರೂ ಗುರುತಿಸೋ ಮಾಡಿದ್ದಾರೆ. ಅವ್ರು ಯಾವಾಗಲೂ ನನ್ನ ಹೃದಯದಲ್ಲಿ ಇರಬೇಕು ಅಂತ ನಾನು ಹೇಳಿದೆ. ಕ್ರಿಸ್ಮಿ ಅಂತ ಅಚ್ಚೆ ಹಾಕ್ಸ್ಕೊತೀನಿ ಅಂತ, ಅದು ಹಾಕ್ಸ್ಕೊಂತೀನಿ 100% ಆಗಿ. ಯಾಕೆಂದ್ರೆ ನಾವೆಲ್ಲೋ ಮರೆಯಲ್ಲಿರ್ತೀವಿ. ನಮ್ಮನ್ನ 4 ಜನ ಗುರುತಿಸುವಂಗೆ ಮಾಡಿದವ್ರನ್ನ ಯಾವತ್ತಿಗೂ ಮರಿಬಾರ್ದಂತೆ. ಹಂಗಾಗಿ ಮರೆಯಲ್ಲ ಅಂದ್ರೆ ಏನು ಇರಲ್ಲ. ಅದೊಂದು ಟ್ಯಾಟು ಒಂದೇ ಮರೆಯೋಕ್ಕಾಗಲ್ಲ ಅಂತ ನಾವು ಸೊತ್ತೋದ್ರೂ ನಮ್ಮ ಜೊತೆಲಿ ಇರುತ್ತೆ. ಹಂಗಾಗಿ ಅದನ್ನ ಯಾವತ್ತಿದ್ರು ಹಾಕಿಸ್ಕೊಂತೀನಿ 100% ಆಗಿ. ದೇವರು ಕಣ್ಣು ಕಾಣಲ್ಲ, ಆದರೆ ಇಂಥವ್ರನ್ನ ಸೃಷ್ಟಿ ಮಾಡಿರ್ತಾನೆ. ಏನಕ್ಕೆ ಅಂದರೆ ನೀವು 4 ಜನಕ್ಕೆ ಜೀವನ ಕಟ್ಕೊಳಕ್ಕೆ ಒಂದು ದಾರಿ ಮಾಡ್ಕೊಡಿ ಅಂತ. ಹಂಗಾಗಿ ಕೃಷ್ಣ ಸರ್ನ ದೇವರು ಸೃಷ್ಟಿ ಮಾಡಿ, ನಾನು ಎಲ್ಲರನ್ನೂ ನೋಡೋಕ್ಕಾಗಲ್ಲ, ಇಂಥವ್ರನ್ನ ಭೂಮಿ ಮೇಲೆ ಸೃಷ್ಟಿ ಮಾಡಿರ್ತಾನೆ. ಹಂಗಾಗಿ ಈಗ ನೋಡಿ, ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 3 ಎಷ್ಟೋ ಜನನ ತೆರೆ ಮರೆಯಲ್ಲಿ ಇದ್ದವ್ರನ್ನ ತೆರೆ ಮೇಲೆ ತಂದಿದ್ದಾರೆ. ಹಂಗಾಗಿ ತುಂಬ ಖುಷಿ ಅವ್ರ ಬಗ್ಗೆ. ನೆಕ್ಸ್ಟ್ ಸಿನಿಮಾ ಮಾಡಿದಾಗ ದಯವಿಟ್ಟು ನನಗೆ ಇದೇ ಥರ ಅವಕಾಶ ಕೊಡ್ತಾಯಿರಿ. ಈಗ ಹೆಂಗೆ ಕೈ ಹಿಡಿದು ಕರ್ಕೊಂಡು ಬಂದಿದ್ದೀರಿ, ಹಿಂಗೆ ಕೈ ಹಿಡ್ಕೊಂಡು ಮುಂದಕ್ಕೂ ಕರ್ಕೊಂಡೋಗಿ. ದಯವಿಟ್ಟು ನನ್ನ ಯಾವತ್ತಿಗೂ ಕೈ ಬಿಡಬೇಡಿ ಪ್ಲೀಸ್. ಅದೆಲ್ಲ ತೋರಿಸ್ತಾರೆ. ನೆಕ್ಸ್ಟ್ ಮೂವಿ ಮಾಡಿದಾಗ ದಯವಿಟ್ಟು ಅದೆಲ್ಲ ತೋರಿಸ್ಬಿಡಿ, ನಿಮ್ಮ ಕೈ ಮುಗಿತೀನಿ. ಫಾರಿನ್ ನೇಪಾಳ ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ವಾ ನೀವು? ಮೇಡಮ್ ದಯವಿಟ್ಟು ಕರ್ಕೋಗ್ಲಿ. ಮತ್ತೆ ಏರ್ಪೋರ್ಟ್ ಅಲ್ಲಿ ಫೋಟೋ ಹಾಕಿದ್ರಲ್ಲ ಜೊತೆಗೆ, ಅದು ಅಂಡಮಾನ್ಗೆ ಹೋಗಿದ್ದು. ಅದೇ ಫಾರಿನ್ ಅನ್ಕೊಳ್ಳಿ. ಅಂಡ್ ಇನ್ನೊಂದು ಹಚ್ಚೆ ಹಾಕ್ಸ್ಕೊಂತೀರಲ್ವಾ, 100% ಹಾಕಿಸ್ತೀನಿ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿ ಇನ್ನೂ ಒಂದಷ್ಟು ಜನ ಹುಡುಗಿರು ನಿಜವಾಗ್ಲೂ. ಯಾಕೆ ನನ್ನ ಎಲ್ಲರೂ ನೋಡುವಂಗೆ ಜಗಮಮ್ಮಿ ಅಂತ ಎಲ್ಲರೂ ಕೂಗಿ ಮಾತಾಡ್ಸೋಂಗ್ ಮಾಡಿದ್ದಾರೆ. ಅವ್ರನ್ನ ಯಾವತ್ತೂ ಮರೆಯಬಾರ್ದು, ಮರೆಯಲ್ಲ. ಇಲ್ಲ ಬಟ್ ತುಂಬಾ ಇನ್ನೋಸೆಂಟ್ ಆಗಿ ಮಾತಾಡ್ತಾರೆ. ಆಲ್ ದಿ ಬೆಸ್ಟ್. ನೀವೇನೋ ಮಾತಾಡ್ತಿದ್ರೆ ಅಲ್ಲ, ಇನ್ನೊಂದು ಹೇಳಕ್ಕೆ ಏನು ಖುಷಿ ಪಡ್ತೀನಿ ಅಂದರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೃಷ್ಣ ಮಿಲನ ಥರ ಡೈರೆಕ್ಟರ್ಸ್, ರೈಟರ್ಸ್ ಅಂದರೆ ಅಂದರೆ ಬೇರೆ ನಾವು ಪ್ಯಾನ್ ಇಂಡಿಯಾ ಬೇರೆ ಪರಭಾಷೆ ಅಂತೆಲ್ಲ ನೋಡಿದ್ರೆ, ನಾನು ಹೆಮ್ಮೆಯಿಂದ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮಲ್ಲಿ ಇವರು ಜೆಮ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರ ರೈಟರ್ಸು, ಈ ಥರ ಸಿನಿಮಾ ಮೇಕರ್ಸು ಬರ್ತಾನೆ ಇರಬೇಕು, ಬೆಳಿತಾನೆ ಇರಬೇಕು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು. ಅದಕ್ಕೆ ನೀವುಗಳು ಕಾರಣ ಆಗಿದ್ದೀರಾ. ಇವತ್ತಿನ ದಿನ ಲವ್ ಮಾಕ್ಟೇಲ್ ಮೂಲಕ ಸೀರೀಸ್ 3 ಸೀರೀಸ್ ಬಂದಿದೆ, ಅದಕ್ಕೆ ನೀವು ಕಾರಣ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಕೃಷ್ಣ ಮಿಲನ ಅಗೇನ್ ಆ್ಯಂಡ್ ಎವ್ರಿ ಟೈಮ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಆದಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಹೇಳ್ಬೇಕು, ನಮ್ಮೂರಲ್ಲಿ ನೋಡಿದ್ರೆ ಬೈತಾರೆ ಅವರು, ಊರಿಗೆ ಹೋದ್ಮೇಲೆ ನಮ್ಮೂರ ಹೆಸರನ್ನ ಹೇಳಿಲ್ಲ ಅಂತ. ನಮ್ಮೂರು ಶೂಟಿಂಗ್ ಮಹದೇವಪುರ, ಮಂಡ್ಯ ಜಿಲ್ಲೆ. ನಮ್ಮೂರವ್ರು ಎಲ್ಲರೂ ಫಿಲಮ್ ನೋಡ್ಬಿಟ್ಟು ಬಂದು ಒಂದಪ್ಪ ನೋಡಿಲ್ಲ, 2 ದಪ್ಪ ನೋಡಿದ್ದಾರೆ, 3 ದಪ್ಪ ನೋಡಿದ್ದಾರೆ. ನೋಡಿ ಬೆಳಗಾನ ಫೋನ್ ಮಾಡೋರು, ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು, ತುಂಬ ಚೆನ್ನಾಗಿದೆ, ಫಸ್ಟ್ ಟೈಮ್ ಮಾಡಿದಿ ಅನ್ಸಿದಿಲ್ಲ, ನಮ್ಮೂರಿಗೆ ತುಂಬ ಖುಷಿ ಆಯಿತು ನೀನು ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ಅಂತ. ನಮ್ಮೂರವ್ರನ್ನ ನಾನು ಯಾವತ್ತೂ ಮರೆಯಿಲ್ಲ, ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಖುಷಿ ಪಡಿಸಿದ್ದಾರೆ ನನ್ನ. ಶೂಟಿಂಗ್ ಮಹದೇವಪುರದ ಸಮಸ್ತ ಅಭಿಮಾನಿಗಳಿಗೂ ಧನ್ಯವಾದಗಳು. ಶೂಟಿಂಗ್ ಮಹದೇವಪುರ, ಸರಿನಾ? ಥ್ಯಾಂಕ್ ಯು. ಶೂಟಿಂಗ್ ಮಹದೇವಪುರ. ಶೂಟಿಂಗ್ ಮಹದೇವಪುರ, ಥ್ಯಾಂಕ್ ಯು. ಬನ್ನಿ ವಿಜು ಅಂಡ್ ಜಗ್ಗು ಮಮ್ಮಿ ಅವರು ಒಂದು ಫೋಟೋ. ಶೂಟಿಂಗ್ ಮಹದೇವಪುರ ನೆನ್ಪಿಟ್ಕೊಳ್ಳಿ ದಯವಿಟ್ಟು ಇವ್ರನ್ನ.